ನಮಸ್ಕಾರ ಫ್ರೆಂಡ್ಸ್. ರಾತ್ರಿ ಹೊತ್ತು ರೈಲಿನಲ್ಲಿ ಪ್ರಯಾಣ ಮಾಡೋದು ಅಂದರೆ ತುಂಬ ಜನರಿಗೆ ಇಷ್ಟ. ಕಿಟಕಿ ಪಕ್ಕ ಕೂತು ಗಾಳಿ ತಿನ್ನುತ್ತಾ ಹೋಗೋ ಮಜಾನೇ ಬೇರೆ. ಆದರೆ ಆ ಇಡೀ ಬೋಗಿಯಲ್ಲಿ ನೀವು ಮಾತ್ರ ಒಬ್ಬರೇ ಇದ್ದರೆ, ಮಧ್ಯರಾತ್ರಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ನಿಮ್ಮ ಎದುರುಗಡೆ ಕೂತರೆ ಮತ್ತು ಆ ವ್ಯಕ್ತಿಯ ಪಾದಗಳು ಉಲ್ಟಾ ಇದ್ದರೆ. ಇವತ್ತಿನ ಕತೆ ಮೈಸೂರಿನಿಂದ ಬೆಂಗಳೂರಿಗೆ ಹೊರಟ ರಾತ್ರಿ ರೈಲಿನಲ್ಲಿ ನಡೆದ ಒಂದು ಭಯಾನಕ ಘಟನೆ. ಕತೆ ನಾಯಕ ವರುಣ್. ಅವನಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಅರ್ಜೆಂಟಾಗಿ ಹೋಗಬೇಕಿರುತ್ತೆ. ರಾತ್ರಿ 1 ಗಂಟೆಗೆ ಸಿಕ್ಕ ಕೊನೆಯ ಪ್ಯಾಸೆಂಜರ್ ಟ್ರೈನ್ ಹತ್ತುತ್ತಾನೆ. ಅವನ ಟಿಕೆಟ್ S9 ಸ್ಲೀಪರ್ ಕೋಚ್ನಲ್ಲಿ ಇರ್ತದೆ. ವರುಣ್ ಆ ಬೋಗಿ ಹತ್ತಿ ನೋಡ್ತಾನೆ. ಇಡೀ ಬೋಗಿ ಖಾಲಿ. ಒಂದೇ ಒಂದು ಸೀಟ್ನಲ್ಲೂ ಯಾರೂ ಇಲ್ಲ. ಲೈಟ್ಗಳು ಡಿಮ್ ಆಗಿ ಉರಿಯುತ್ತಿವೆ. ಪರವಾಗಿಲ್ಲ, ಆರಾಮಾಗಿ ಮಲ್ಕೊಂಡು ಹೋಗಬಹುದು ಅಂತ ವರುಣ್ ತನ್ನ ಸೀಟ್ನಲ್ಲಿ ಕೂತು ಇಯರ್ಫೋನ್ ಹಾಕಿಕೊಳ್ಳುತ್ತಾನೆ. ರೈಲು ಮಂಡ್ಯ ಸ್ಟೇಷನ್ ದಾಟುತ್ತದೆ. ಸಡನ್ ಆಗಿ ಒಬ್ಬ ಸುಂದರವಾದ ಮಹಿಳೆ ಕೆಂಪು ಬಣ್ಣದ ಚೂಡಿದಾರ ಹಾಕಿಕೊಂಡು ವರುಣ್ ಇರುವ ಅಪಾರ್ಟ್ಮೆಂಟ್ಗೆ ಬರುತ್ತಾಳೆ. ಇಡೀ ಬೋಗಿಯಲ್ಲಿ 106 ಸೀಟ್ ಖಾಲಿ ಇದ್ದರೂ ಅವಳು ಬಂದು ವರುಣ್ನ ಎದುರುಗಡೆ ಸೀಟ್ನಲ್ಲೇ ಕೂತ್ಕೊಳ್ತಾಳೆ. ವರುಣ್ಗೆ ಸ್ವಲ್ಪ ವಿಚಿತ್ರ ಅನಿಸಿದರೂ ಯಾರೋ ಒಂಟಿ ಮಹಿಳೆ, ಭಯಕ್ಕೆ ನನ್ನ ಪಕ್ಕ ನನ್ನ ಎದುರು ಕೂತಿದ್ದಾಳೆ ಬಿಡು ಅಂತ ಸುಮ್ಮನಾಗ್ತಾನೆ. ಆ ಮಹಿಳೆ ತುಂಬ ಭಯಭೀತಳಾದಂತೆ ಕಾಣುತ್ತಿದ್ದಾಳೆ. ಅವಳು ಪದೇ ಪದೇ ಬೋಗಿಯ ಬಾಗಿಲ ಕಡೆ ನೋಡುತ್ತಿದ್ದಾಳೆ. ರೈಲು ಕಾಡಿನ ಮಧ್ಯೆ ಹೋಗುತ್ತಿದೆ. ಫುಲ್ ಸ್ಪೀಡ್. ಹೊರಗೆ ಕತ್ತಲೆ. ಸಡನ್ ಆಗಿ ಆ ಮಹಿಳೆ ತನ್ನ ಬ್ಯಾಗ್ನಿಂದ ಒಂದು ಪೆನ್ ಮತ್ತು ಪೇಪರ್ ತೆಗೆದು ಏನೋ ಬರೆಯುತ್ತಿರ್ತಾಳೆ. ಆ ಪೇಪರನ್ನು ಮಡಚಿ ಮೆಲ್ಲನೆ ವರುಣ್ ಕಡೆ ಜಾರಿಸ್ತಾಳೆ. ವರುಣ್ ಕನ್ಫ್ಯೂಸ್ ಆಗಿ ಆ ಚೀಟಿಯನ್ನು ಬಿಡಿಸಿ ನೋಡ್ತಾನೆ. ಅದರಲ್ಲಿ ನಡುಗುವ ಅಕ್ಷರಗಳಲ್ಲಿ ಹೀಗೆ ಬರೆದಿರುತ್ತದೆ: TTI ಬರ್ತಿದ್ದಾನೆ. ಅವನು ಟಿಕೆಟ್ ಕೇಳುವಾಗ ದಯವಿಟ್ಟು ಅವನ ಪಾದಗಳನ್ನು ನೋಡಬೇಡಿ. ವರುಣಿಗೆ ಶಾಕ್ ಆಗುತ್ತದೆ. ಏನಿದು ಉಚಿತನ ಅಂತ ಮಹಿಳೆಯ ಕಡೆ ನೋಡ್ತಾನೆ. ಆದರೆ ಅವಳು ಕಣ್ಣು ಮುಚ್ಚಿ ದೇವರ ಹೆಸರು ಹೇಳಿಕೊಳ್ಳುತ್ತಾ ನಡುಗುತ್ತಿದ್ದಾಳೆ. ಅದೇ ಸಮಯಕ್ಕೆ ಬೋಗಿಯ ಬಾಗಿಲು ಓಪನ್ ಆಗುತ್ತದೆ. ಕಪ್ಪು ಕೋಟ್ ಹಾಕಿಕೊಂಡು ಸುಮಾರು 6 ಅಡಿ 5 ಇಂಚು ಇರುವ ಎತ್ತರದ ವ್ಯಕ್ತಿಯೊಬ್ಬ ಒಳಗೆ ಬರ್ತಾನೆ. ಅವನು ಒಳಗೆ ಬಂದ ತಕ್ಷಣ ಬೋಗಿಯ ಲೈಟ್ಗಳು ಮಿನುಗಲು ಶುರುವಾಗುತ್ತದೆ. ರೂಮ್ನ ಟೆಂಪರೇಚರ್ ಸಡನ್ ಆಗಿ ಫ್ರಿಡ್ಜ್ನಂತೆ ತಣ್ಣಗಾಗುತ್ತದೆ. ಅವನು ನಿಧಾನವಾಗಿ ನಡೆದುಕೊಂಡು ವರುಣ್ ಹತ್ತಿರ ಬರ್ತಾನೆ. ಅವನ ಮುಖ ಪೂರ್ತಿ ಕತ್ತಲೆಯಲ್ಲಿದೆ. ಕೇವಲ ಬಿಳಿ ಕಣ್ಣುಗಳು ಮಾತ್ರ ಒಡೆಯುತ್ತಿವೆ. TTI ಒಂದು ವಿಚಿತ್ರವಾದ ಒಡೆದ ಧ್ವನಿಯಲ್ಲಿ ಕೇಳ್ತಾನೆ, ಟಿಕೆಟ್ ಅಂತ. ವರುಣ್ ಬೆದರುತ್ತಾನೆ. ಆ ಮಹಿಳೆ ಕೊಟ್ಟ ಚೀಟಿ ಎಚ್ಚರಿಕೆ ಅವನ ತಲೆಯಲ್ಲಿ ಓಡುತ್ತಿದೆ. ಅವನು ತನ್ನ ಜೇಬಿಗೆ ಕೈ ಹಾಕಿ ಟಿಕೆಟ್ ತೆಗೆಯಲು ಹೋಗ್ತಾನೆ. ಆದರೆ ಭಯದಿಂದ ಅವನ ಕೈಯಲ್ಲಿದ್ದ ಫೋನ್ ಕೆಳಗೆ ಬೀಳುತ್ತದೆ. ವರುಣ್ ಮೊಬೈಲ್ ಎತ್ತಿಕೊಳ್ಳಲು ಕೆಳಗೆ ಬಾಗುತ್ತಾನೆ. ಆಗ ಅವನ ಕಣ್ಣು ನೇರವಾಗಿ ಆ TTIಯ ಕಾಲಿನ ಮೇಲೆ ಬೀಳುತ್ತದೆ. ವರುಣ್ನ ಎದೆ ಬಡಿತವೇ ನಿಂತು ಹೋಗುತ್ತದೆ. ಆ TTI ಹಾಕಿದ ಶೂಗಳು ಉಲ್ಟಾ. ಆದರೆ ಅವನ ಪಾದಗಳು ಹಿಂದಕ್ಕೆ ತಿರುಗಿಕೊಂಡಿವೆ. ಅವನು ಮನುಷ್ಯನಲ್ಲ, ಅವನು ಒಬ್ಬ ರಕ್ತ ಪಿಚಾಚಿ. ವರುಣ್ ಕಷ್ಟಪಟ್ಟು ಏನು ಮಾತನಾಡದೆ ನಡುಗುತ್ತಲೇ ಮೇಲೆ ಎದ್ದು ಕೂರ್ತಾನೆ. ತನ್ನ ಮುಖದಲ್ಲಿ ಏನು ಗೊತ್ತಿಲ್ಲದಂತೆ ನಡೆಸಿ ಆ TTI ಕೈಗೆ ಟಿಕೆಟ್ ಕೊಡ್ತಾನೆ. ಆ TTI ಟಿಕೆಟ್ ಪಂಚ್ ಮಾಡಿ ವಿಚಿತ್ರವಾಗಿ ಒಮ್ಮೆ ವರುಣ್ ಕಡೆ ನೋಡಿ ಮುಂದಿನ ಬೋಗಿಗೆ ಹೋಗ್ತಾನೆ. ವರುಣ್ ದೀರ್ಘವಾಗಿ ಉಸಿರು ಬಿಡ್ತಾನೆ. ಅವನ ಪ್ರಾಣವೇ ವಾಪಸ್ ಬಂದ ಹಾಗೆ ಆಗುತ್ತದೆ. ಅಪ್ಪ ಬಚಾವಾದೆ ಅಂತ ಮುಖದ ಬೆವರು ಒರೆಸಿಕೊಳ್ತಾನೆ. ವರುಣ್ ಎದುರುಗಡೆ ಕೂತಿದ್ದ ಮಹಿಳೆ ಕಡೆ ನೋಡಿ ನಗುತ್ತಾ ಪಿಸುಮಾತಿನಲ್ಲಿ ಹೇಳ್ತಾನೆ, ಥ್ಯಾಂಕ್ಸ್ ಮೇಡಮ್, ನೀವು ಆ ಚೀಟಿ ಕೊಡದೇ ಇದ್ದಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ಅವನ ಪಾದಗಳು ಉಲ್ಟ ಇತ್ತು, ಅವನು ದೆವ್ವ ಅಂತಾನೆ. ಆ ಮಹಿಳೆ ವರುಣ್ ಕಡೆ ನೋಡ್ತಾಳೆ. ಆದರೆ ಈ ಬಾರಿ ಅವಳ ಮುಖ ಭಯದಿಂದ ಇರಲ್ಲ. ಅವಳ ಮುಖದಲ್ಲಿ ಒಂದು ವಿಕಾರವಾದ ಕಿವಿಯಿಂದ ಕಿವಿಯವರೆಗೆ ಹರಡಿರುವ ನಗು ಇರುತ್ತದೆ. ಅವಳು ವರುಣ್ನ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಕತ್ತನ್ನು ವಿಚಿತ್ರವಾಗಿ ಸೊಟ್ಟೆಗೆ ವಾಲಿಸಿ ಕೇಳ್ತಾಳೆ, ಹೌದು ವರುಣ್, ಅವನ ಪಾದಗಳು ಉಲ್ಟಾ ಇತ್ತು, ಆದರೆ ನನ್ನ ಪಾದಗಳನ್ನು ನೋಡಿದೀಯಾ ಅಂತಾಳೆ. ವರುಣ್ ಶಾಕ್ ಆಗಿ ಕೆಳಗೆ ಅವಳ ಕಾಲನ್ನ ಕಡೆ ನೋಡ್ತಾನೆ. ಆ ಮಹಿಳೆಯ ಪಾದಗಳು ಕೂಡ ಸಂಪೂರ್ಣವಾಗಿ ಉಲ್ಟಾ ತಿರುಗಿಕೊಂಡಿವೆ. ಅವಳು TTIಗಿಂತ ಒಂದು ದೊಡ್ಡ ಪಿಶಾಚಿ. TTI ಬಂದಿದ್ದು ಇವಳನ್ನ ಹುಡುಕಿಕೊಂಡು. ವರುಣ್ ಕಿರುಚುವ ಮುನ್ನವೇ ರೈಲು ಕಗ್ಗತ್ತಲೆಯ ಟನ್ನಲ್ ಒಳಗೆ ಹೋಗುತ್ತದೆ. ಬೋಗಿಯ ಲೈಟ್ ಪೂರ್ತಿ ಆಫ್ ಆಗುತ್ತದೆ. ಗೆಳೆಯರೆ, ರಾತ್ರಿ ರೈಲಿನಲ್ಲಿ ಒಂಟಿಯಾಗಿ ಪ್ರಯಾಣಿಸುವಾಗ ಎದುರುಗಡೆ ಕೂತವರು ಸುಲಭವಾಗಿ ನಂಬಬೇಡಿ. ಯಾಕೆಂದರೆ ದೆವ್ವಗಳು ಬರೀ ಬಿಳಿ ಸೀರೆಯಲ್ಲೇ ಬರಲ್ಲ, ಅವು ಸುಂದರವಾದ ರೂಪದಲ್ಲೂ ಬಂದು ನಿಮ್ಮ ಎದುರುಗಡೆನೆ ಕೂತಿರಬಹುದು. ಆ ಟ್ರೈನ್ ಹಾರರ್ ಟ್ವಿಸ್ಟ್ ನಿಮಗೂ ಶಾಕ್ ಕೊಟ್ಟಿದ್ರೆ ಲೈಕ್ ಬಟನ್ ಒಡೆದು ಹಾಕಿ. ನಾನು ನಿಮ್ಮ ಚಂದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಅಲ್ಲಿವರೆಗೂ ಬಾಯ್, ನಮಸ್ಕಾರ.